ಫುಲ್ ಬ್ರ್ಯಾಂಡೆಡು ಬಟ್ ಹಳೆ ಶೂಸು. ಏನು ಐಸ್ ಕ್ರೀಮ್ ಅಂದ್ಬಿಟ್ಟು ಮಾಡಿಕೊಡ್ತಾವ್ರೆ. ಅದು ಹಂಗಿರುತ್ತಂತೆ, ನೀರಲ್ಲಿ ಹಾಕೋದು ಹಂಗೆ ಆಗುತ್ತಂತೆ. ಇದೊಂದು ಟ್ರಿಮ್ಮರ್ ಅಂತ ತೊಗೊಂಡೆ. ನನ್ನ ಗಾಡಿನ ಪೊಲೀಸರು ಲಾಕ್ ಮಾಡ್ಕೊಬಿಟ್ಟವ್ರಿಗೆ. Okay, let's go. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನೋಡ್ದಂಗೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸಂಡೇ ಬಜಾರಿಗೆ ಬಂದಿದ್ದೀನಿ. ಲಾಸ್ಟ್ ಬಂದಿರೋದು ನಾನು ಚಿಕ್ಕಪೇಟೆಗೆ ಅಲ್ಲಿ ಇಲ್ಲಿ ಅಷ್ಟೇ ಬಂದಿರೋದು. ಇಲ್ಲೊಂಚೂರು ಕೆಲಸ ಇತ್ತು ಅಂದ್ಬಿಟ್ಟು ಹಂಗೆ ಬಂದಿದ್ದೆ ನಾನು ಮಾರ್ಕೆಟ್ ಸೈಡು. ಏನಕ್ಕೆ ಬಂದಿದ್ದೀನಲ್ಲ, ನಾನಿರೋದಕ್ಕೂ ಸಂಡೇ ಬಜಾರ್ 2 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು. ಅದಕ್ಕೆ ಬಂದರೆ ಸಂಡೇ ಬಜಾರು ನಾನು ನೋಡಿಲ್ಲ, ಹಂಗೆ ನಿಮಗೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಬದಿ ಹೋಗುವ. ಅಲ್ಲಿಂದ ಇಲ್ಲಿಗೆ ಬರೋ ನನ್ನ ಗಾಡಿ ಮಿರರು ಲೂಸ್ ಆಗಿಬಿಟ್ಟಿತ್ತು. ಬೇರೆ ಗಾಡಿಗಳು ಟಚ್ ಮಾಡಿ ಮಿರರು ಲೂಸ್ ಆಗೈತೆ. ಅದಕ್ಕೆ ತೆಗ್ದು ಡಿಕ್ಕಿಲಿಗೆ ಬಿಟ್ಟೆ. ಈ ಗಾಡಿ ಯಾವುದೋ ಅಂಗಡಿ ಮುಂದೆ ಇಕ್ಕಿದ್ದೀನಿ ಗ್ಯಾಪ್ನ ಇರೋಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದೀನಿ ಗಾಡಿ. ತುಂಬ ಜನ ಅವರೇ. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ 1 ಅವರ್ ಆಯಿತು ಅಂದ್ಕೊಳ್ಳಿ. 1 ಅವರ್ ಮೇಲೇ ಆಯಿತು. 500 ಮೀಟರ್ಸ್ ಬರೋದಕ್ಕೆ 1 ಅವರ್ ದಾಟಿದ್ದೀನಿ. ಓ ಮೈ ಗಾಡ್, ತುಂಬ ಬಿಸಿಲು ಬೇರೆ ಐತೆ. ಆ ಟೀ ಶರ್ಟ್ ಹಾಕಿದ್ದೆ, ಟೀ ಶರ್ಟ್ ಬಿಚ್ಚಿ ಜಾಕೆಟ್ ಹಾಕೋಬಿಟ್ಟಿದ್ದೀನಿ. ಆ ಟೀ ಶರ್ಟು ಒಂಥರ ಚೆನ್ನಾಗಿದೆ, ಧೂಳಾಗಿಬಿಟ್ಟಿತ್ತು. ಅಲ್ಲಿಂದ ಎಲ್ಲ ಗಲೀಜಾಗಿಬಿಟ್ಟಿತ್ತು, ಒಂಥರ ಕಾಣಿಸ್ತು. ಅದಕ್ಕೆ ಬಿಚ್ಚಿ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಅದು ರೋಡಲ್ಲೇ ಬಿಚ್ಚಿ ಚೇಂಜ್ ಮಾಡಿಬಿಟ್ಟೆ ಗೈಸ್. ಇವಾಗ ಇಲ್ಲಿಗೆ ಬಂದಿದ್ದೀನಿ. ಹೆಂಗೆ ಹೋಗ್ಬೇಕಂತಲೇ ಗೊತ್ತಿಲ್ಲ. ಬನ್ನಿ ನೋಡುವ. 50 ರೂಪಾಯಿ ಅಂತ ಪ್ಯಾಂಟು. ನೋಡ್ರಿ ಗಾಯ್ಸ್ ಇನ್ನೂ ಐತೆ. ನೋಡ್ರಿ ಇಷ್ಟು ಜನ ಅವರೇ. ನಿಜವಾಗ್ಲೂ ನಡ್ಕೊಂಡು ಹೋಗೋಕೆ ಕಷ್ಟ ಆಗಿಬಿಡಾಯ್ತು, ಅಷ್ಟು ಜನ ಅವರೇ. ಲಿಟ್ರಲಿ ಹೇಳ್ತಾ ಇದ್ದೀನಿ. ಫಕ್ ಬ್ರೋ. ಫುಲ್ಲು ಬಟ್ಟೆಗಳೇ ಗೈಸ್, ಫುಲ್ಲು ಬಟ್ಟೆಗಳು. ಆ ಸೈಡು ಈ ಸೈಡು ನೋಡಿ, ಇದೆಲ್ಲ ಫುಲ್ ಹಳೇದು. ಇದೆಲ್ಲ ಫುಲ್ ಹಳೆ ಬಟ್ಟೆಗಳೇ. ಈ ಸೈಡು ಹಳೇದೇನೆ. ನೋಡ್ರಿ ಬಟ್ಟೆ ನೋಡ್ರಿ ಗೈಸ್. ನಾನು ಇದೊಂದು ಟ್ರಿಮ್ಮರ್ ಅಂತ ತೊಗೊಂಡೆ. ಆಚ ಕಡೆ ಇದೆಲ್ಲ ಏನಿದ್ರು 350 ರೂಪಾಯಿ 400 ರೂಪಾಯಿ ಅಂತ ಕೇಳಿದಾಗ ಬರೀ 100 ರೂಪಾಯಿ ಕೊಟ್ಟರು ತಗೋಬಿಟ್ಟೆ. ಚೆನ್ನಾಗೈತೆ, ಇದೊಂಥರ ಇಷ್ಟ ಇತ್ತು ನನ್ನ ಹತ್ರ ಮೊದಲಿದು. ಅದೇನೋ ಮಿಸ್ ಆಗೋಯ್ತು, ಅದಕ್ಕೆ ಇನ್ನೊಂದು ತೊಗೊಂಡಿದ್ದೀನಿ ಗೈಸ್. ಇದೆಲ್ಲ ಒಳಗಡೆ ಬಂದಿದ್ದೀನಿ. ಇಲ್ಲೂ ಫುಲ್ ಬಟ್ಟೆಗಳು. ಇಲ್ಲಿ ನೋಡ್ರಿ, ಏನೇನೋ ಐತೆ. ಫುಲ್ ಕೀಗಳಿಲ್ಲ. ಏನೇನೋ ಹಳೆ ಸಾಮಾನುಗಳು ಗಾಯ್ಸ್. ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ನನಗೆ. ಫುಲ್ಲು ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ. ನೋಡ್ರಿ ಇಲ್ಲಿ ಎಷ್ಟು ಜನ ಅವರೇ. ನುಕ್ಕೊಂಡು ಹೋಗ್ತಾನೆ ಇರಬೇಕು, ಅಲ್ಲೇ ನಿಂತ್ಕೊಳ್ದಂಗೆ. ಬನ್ನಿ ಹೋಗುವ. ಎಷ್ಟು ಐಟಮ್ ಐತೆ. ಸೊ ಗೈಸ್, ಎಲ್ಲ ಕೇಳೋಕ್ಕೆ ರೇಟ್ ಕೇಳೋಕ್ಕೆ ಒಂಥರ ಭಯ ಆಗೈತೆ. ಏನಾದರೂ ಹಂಗಿದ್ದಾರೆ ನೋಡ್ರಿ. ಇಲ್ಲೆಲ್ಲ ಫುಲ್ ಟೂಲ್ಸ್ ಐಟಮ್ಗಳವೆ. ಫುಲ್ ಟೂಲ್ಸ್ ಐಟಮ್ ಇಲ್ಲೆಲ್ಲ. ಬನ್ನಿ ಗೈಸ್. ಫುಲ್ ಬ್ರ್ಯಾಂಡೆಡು ಬಟ್ ಹಳೆ ಶೂಸು. ಫುಲ್ಲು ಬ್ರ್ಯಾಂಡೆಡ್ ಆಗಿರೋದು ಬಟ್ ಹಳೆ ಶೂಸ್ ಅದೆಲ್ಲ. ಐಟಮ್ಗಳಿದೆಲ್ಲ ಫುಲ್ ಹಳೆ ಐಟಮ್ಗಳು ನೋಡ್ರಿ. ಸೈಕಲ್ ಗೀಕಲ್ ಎಲ್ಲ ಐತೆ. ಫುಲ್ಲು ಹಳೇದು ಗೈಸ್. ಇಲ್ಲಿ ಜಿಮ್ ಐಟಮ್ಮು, ಫೋನ್ಗಳು ಐತೆ ನೋಡಿ, ಫೋನ್ಗಳು. ಟಿವಿಗಳು ನೋಡಿ ಗೈಸ್, ಟಿವಿಗಳು ನೋಡ್ರಿ. ಇಲ್ಲಿ ಟಿ ವಿ ಸೆಲ್ ಮಾಡ್ತವ್ರೆ. ಆ ಸೈಡ್ ಬ್ಯಾಗ್ ಮಾಡ್ತವ್ರೆ. ಬರೀ ಬಟ್ಟೆಗಳೇ ಕಾಣಿಸ್ತೈತೆ ನನ್ನ ಕಣ್ಣಲ್ಲಿ, ಬೇರೆನೂ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಬರೀ ಬಟ್ಟೆಗಳು ಮಾತ್ರ ಕಾಣಿಸ್ತೈತೆ.
ಸ್ಪೀಕರ್ ಬಾಕ್ಸ್ಗಳು ಇದನ್ನೆಲ್ಲ ಒಂದು ಸ್ವಲ್ಪ ಐಟಮ್ಸ್ ಅವೆ. ಹೊಟ್ಟೆ ಬೇರೆ ಇರ್ತೈತೆ ಗೈಸ್. ಟಿಫನು ಮಾಡಿಲ್ಲ ನಾನು, ಬೆಳಗ್ಗೆನೇ ಕೆಲಸ ಇತ್ತು ಅಂದ್ಬಿಟ್ಟು ಈ ಸೈಡ್ ಬಂದಿದ್ದೆ. ಇವಾಗ ಇಲ್ಲೆಲ್ಲೂ ಹೋಟ್ಲು ಇಲ್ಲ, ಈ ಸೈಡ್ ತಿರೋಕ್ಕೆಲ್ಲ ಆಗಲ್ಲ ಗೈಸ್. ಫುಲ್ಲು ರೋಡಲ್ಲಿ ಫುಲ್ ಗಾಗಲ್ಸು, ಶೂಸ್ ಐತೆ ನೋಡಿರಿ. ಕ್ಲೀನಾಗಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಎಲ್ಲಿ ಫೋನ್ಗೇನು ಕಿತ್ಕೊಂಡು ಹೊಡೆದ್ಗಿಡ್ದಾರಂತ ಭಯ ನಂಗೆ, ಅದಕ್ಕೋಸ್ಕರನೇ. ಗೈಸ್ ನಾನು ಗಾಡಿ ಎಲ್ಲಿ ಬಿಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ನಾನು ಪಾರ್ಕಿಂಗ್ ಹುಡುಕಿ ಪಾರ್ಕಿಂಗ್ ಎಲ್ಲಿ ಸಿಕ್ತು ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಆಮೇಲೆ ಹೋಗ್ತಾ ಹುಡುಕ್ಬೇಕು, ಬನ್ನಿ. ಹೆಂಗೆ ಸಿಗುತ್ತೋ ಹಂಗೆ ನುಕ್ಕೊಂಡು ಹೋಗ್ತಾನೆ ಇದ್ದೀನಿ ನನ್ನ ಪಾಡಿಗೆ ನಾನು. ಗೈಸ್ ಅಲ್ಲಿ ಪರ್ಫ್ಯೂಮ್ ಸೇಲ್ ಮಾಡ್ತಿದ್ರು, ನೋಡಿದೆ ಪರ್ಫ್ಯೂಮು ಅಷ್ಟೊಂದು ಯಾವುದೂ ಇಷ್ಟ ಆಗಿಲ್ಲ ನನಗೆ. ಇಷ್ಟ ಆಗಿರೋ ತೊಗೊಬಿಡ್ತಿದ್ದೆ, ಇದು ಇಷ್ಟ ಆಗಿಲ್ಲ, ಅಲ್ಲಿ ತೋರ್ಸೋಕ್ಕೂ ಆಗಿಲ್ಲ. ಅವರೇ ಲವ 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 ಅಂತ ಬಡ್ಕೊಂಡಿದ್ರು. ನಾನು ಮಾತಾಡ್ತೀರ ನಿಮ್ಗೆ ಕೇಳಿಸ್ತೈತೋ ಇಲ್ಲೋ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತೀನಿ. ಗೈಸ್ ಇಲ್ಲವೇ ನೋಡಿ ಗೈಸ್, ಹಳೇ ಕಾಲದ್ದು ಇವೆಲ್ಲ, ಹಳೇ ಕಾಲದ್ದು ಇವೆಲ್ಲ ತೊಗೊಂಡೋಗಿ ಪರ್ಚೇಸ್ ಮಾಡಿಬಿಟ್ಟು, ಇಲ್ಲ ಜನ ಇದನ್ನ ಪರ್ಚೇಸ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತ ನನಗೊಂದು ಡೌಟ್ ಇದು. ನೋಡಿರಿ ಇಲ್ಲೆಲ್ಲ ಫುಲ್ಲು ಹಳೆ ಐಟಮ್ಮು. ಅದು ನೋಡಿರಿ, ಅದು ಪಿಲೋನ್ ಅಣ್ಣ ಏನಿದು? ಕ್ಯಾಮ್ರಾಗಳವೆ. ಈ ಕಡೆ ಸ್ಲಿಪ್ಪರ್ಸು, ಈ ಕಡೆ ಸೋಪ್ಸು, ಈ ಕಡೆ ಏನೇನೋ ಅವೆ. ಇದನ್ನೇನೇನೋ ಸೇಲ್ ಮಾಡ್ತಾವೆ. ಈ ಕಡೆ ಫುಲ್ ಶೂಸು. ಟೆನ್ ಎಷ್ಟು ಬರ್ತವೆ? ಅಷ್ಟೇ. ಈ ಸೈಡ್ ಬಂದಿಲ್ಲ, ಮತ್ತೆ ಮುಂದೆ ಹೋಗ್ಬೇಕು, ಬನ್ನಿ. ನೋಡಿದ್ರಲ್ಲ ಗೈಸ್ ಈ ಸೈಡ್ ಹೆಂಗೈತೆ ಅಂತ. ಗೈಸ್ ನಾನು ಯೂಟ್ಯೂಬಲ್ಲಿ ನೋಡಿರೋ ಥರ ಸಂಡೇ ಬಜಾರ್ ಇಲ್ಲಿಲ್ಲ. ನಾನು ಇಲ್ಲಿಗೆ ಬಂದಿದ್ದೀನಲ್ಲ, ತಪ್ಪಿಗೆ ಬಂದಿದ್ದೀನೋ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿರೋ ಥರ ಇಲ್ಲಿ ಇಲ್ಲ. ಹಂಗಾದ್ರೂ ಪರವಾಗಿಲ್ಲ, ವೆರಿ ಗುಡ್. ಏನೋ ಸೆಲ್ ಮಾಡ್ತವ್ರೆ, ನಿಂತ್ಕೊಂಡು ನೋಡೋಕ್ಕೂ ಜಾಗ ಇಲ್ಲ. ಬಟ್ ತುಂಬ ಜನ ಅವರೇ. ಬಟ್ ನಾನು ಯೂಟ್ಯೂಬಲ್ಲಿ ನೋಡಿರೋ ಥರ ಇಲ್ಲ ಇಲ್ಲಿ. ಬೇರೆಯವ್ರು ಎಕ್ಸ್ಪ್ಲೋರ್ ಮಾಡ್ತಾರಲ್ಲ, ಸೊ ಹಂಗಿಲ್ಲ ಇಲ್ಲಿ. ನೋಡಿ ಗಾಯ್ಸ್, ಇಲ್ಲಿ ಸ್ಲಿಪ್ಪರ್ಸ್ ಐತೆ, ಸ್ಲಿಪ್ಪರ್ಸು. ಇಲ್ಲಿ ಸ್ಲಿಪ್ಪರ್ಸು, ಇಲ್ಲಿ ಫುಲ್ ಸಾಕ್ಸಸ್ಸು, ಫುಲ್ ಸಾಕ್ಸು. ಬಟ್ ಸಾಕ್ಸ್ ಬೇಡ ನನಗೆ. ಇನ್ನು ಈ ರೋಡಲ್ಲಿ ಐತೆ, ಈ ರೋಡು ಬಾಕಿ ಐತೆ ಗೈಸ್. ಇಲ್ಲ ಆವಾಗಲೇ ಇಲ್ಲಿ ಹೋದೆ ಅನ್ಸುತ್ತೆ, ನಾನು ಆವಾಗಲೇ ಇಲ್ಲಿ ಹೋಗಿದ್ದೀನಿ ಗೈಸ್. ನಾನು ಮಾತಾಡ್ತಿರೋದು ಕೇಳಿಸೈತೆ ಪ್ರಾಪರಾಗೆ? ಕೇಳಿಸಿಲ್ಲ ಅಂದರೆ ಪ್ಲೀಸ್ ಬೈಕ್ ಹೋಗಬೇಡಿ ಗೈಸ್. ನನ್ನ ಕಷ್ಟ ಗೊತ್ತಿಲ್ಲ. ನಾನು ಎಷ್ಟು ಕಷ್ಟ ಬಿತ್ಕೊಂಡು ಬಿಸಿಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಲಿಟ್ರಲಿ ಹೇಳ್ತಾಯಿದ್ದೀನಿ. ನನಗೇನಕ್ಕಪ್ಪ ಬಂದೆ ಅನಿಸ್ಬಿಡ್ತು ಒಂದು ಸೆಕೆಂಡ್. ಆ ಟ್ರಾಫಿಕ್ ನೋಡಿಬಿಟ್ಟು, ಆ ಟ್ರಾಫಿಕಲ್ಲೇ ನಂಗೆ ಹೆವಿ ಹರ್ಟ್ ಆಗೋಯ್ತು. ಏನಕ್ಕಪ್ಪ ಅಂದ್ಕೊಂಡೆ ಎಕ್ಸ್ಪ್ಲೋರ್ ಮಾಡ್ಬೇಕು ನಾನು ಅಂತ ಅನಿಸ್ಬಿಡ್ತು ಒಂದು ಸೆಕೆಂಡು. ಏನು ಮಾಡೋಕ್ಕಾಗಲ್ಲ ಗೈಸ್, ಎಲ್ಲ ನಿಮಗೋಸ್ಕರನೇ. ಕಷ್ಟ ಇಲ್ದಿರ ಲೈಫಲ್ಲಿ ರಿಸ್ಕ್ ಇಲ್ದಿರ ರಸ್ ತಿನ್ನೋಕ್ಕಾಗಲ್ಲ. ಏನಂತೀರ? ನೋಡಿರಿ ಇಲ್ಲೆಲ್ಲ ಮೀನು ಫುಡ್ಸ್ ಐತೆ, ಮೀನು ಫುಲ್ ಮೀನುಗಳ ಫುಡ್ ಇದು. ದೆನ್ ಇಲ್ಲಿ ಮೀನು ಐತೆ ಗೈಸ್. ನಾನು ಮೀನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೇಡ, ಇವಾಗ ಟೈಮ್ ಇಲ್ಲ. ಬಟ್ ನನ್ನ ಮೀನು ಸಾಕಬೇಕು ಅಂತ ಆಸೆ. ಫಸ್ಟು ನಾನು ಸೆಟ್ ಮಾಡಬೇಕು ನನ್ನ ರೂಮ್ನ, ಮನೇನ ಸ್ವಲ್ಪ ಸೆಟಪ್ ಮಾಡಬೇಕು. ಸೊ ನಿಮ್ಗೆ ಅದೆಲ್ಲ ನಿಧಾನಕ್ಕೆ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿಬಿಡೋಣ, ಜಾಗ ಇಲ್ಲ. ಅಲ್ಲಿರೋ ಮೈಕಲ್ಲಿ ಅವಾಗಿಂದ ಬರ್ಕೊತಾರೆ ಮೊಬೈಲ್ ಕಳ್ರವ್ರೆ ಅಂತ. ಅಲ್ಲಿರೋ ಮೈಕಲ್ಲಿ ನೋಡಿ ಭಯ ಆಗ್ತೈತೆ ನನಗೆ. ಫೋನ್ನ ಜೇಬಲ್ಲಿ ಇಟ್ಕೊಳ್ಳೋಕ್ಕೆ ಭಯ ಆಗ್ತೈತೆ, ಲಿಟ್ರಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ಗೈಸ್, ವಾಪಸ್ ಹೋಗುವ ಬೇರೆ ಕಡೆ. ಗೈಸ್ ಅಲ್ಲಿರೋ ನೈಕಿ ಶೂಸ್ ಇಲ್ಲ ಐತಲ್ಲ, ಏರ್ಫೋರ್ಸ್ 1, ಜಾರ್ಡನ್ಸು, ಎಲ್ಲ ವೆರೈಟಿ ಶೂಸ್ ಅವೆ. ಬಟ್ ಎಲ್ಲ ಪ್ರೈಸು ಸ್ವಲ್ಪ ಜಾಸ್ತಿನೇ. ಜಾಸ್ತಿ ಅಂದರೆ ಒರಿಜಿನಲ್ ಪ್ರೈಸ್ ಅಷ್ಟೇ ಇಲ್ಲ, ಬಟ್ ಕಮ್ಮಿನೇ. 5K 6K
ಆ ಥರ ಐತೆ. ಒಂದು 50% ಎಲ್ಲ ಕಮ್ಮಿ ಐತೆ. ಬಟ್ ಏನಾದ್ರು ಗೊತ್ತು, ಹಳೇದು ಹೊಸದು ಎಲ್ಲ ಒರಿಜಿನಲ್ ಜೋಡ ಅನ್ಸೋದು ಇರೋದೆಲ್ಲ ಒರಿಜಿನಲ್ ನೈಕಿ, ಒರಿಜಿನಲ್ ಜೋಡ ಅನ್ಸೋದು. ಏನಿದು ಗೈಸ್? 15,000 ಅಂತ ಲ್ಯಾಪ್ಟಾಪ್ ಸ್ಟಾರ್ಟಿಂಗ್ ಇಲ್ಲಿ. ಸಾರಿ, 7,000 ಅಂತ ಸ್ಟಾರ್ಟಿಂಗ್ ಲ್ಯಾಪ್ಟಾಪ್ ಇಲ್ಲಿಂದ. ಈ ಸೈಡ್ ಬ್ಯಾಕ್ ಕೇಸ್ ಐತೆ, ಬ್ಯಾಕ್ ಕೇಸ್ ಅಲ್ಲಿ ವಾಚಸ್. ಬಟ್ ನನಗೇನೋ ಬೇಡ, ಇಂಟ್ರೆಸ್ಟ್ ಇಲ್ಲ ಇವಾಗಿದ್ರೆಲ್ಲ ತೊಗೊಳಕ್ಕೆ. ಹಾಂ ಗೈಸ್, ಅಲ್ಲಿ ಪರ್ಫ್ಯೂಮ್ ನೋಡಿದ್ನಲ್ಲ ಅವಾಗಲೇ ನಾನು. ಇವಾಗ ಸ್ಮೆಲ್ ನೋಡ್ತಾ ಇನ್ನು ಪರ್ಫ್ಯೂಮ್ ಪವರೇ ಹೊಂಟೋಗ್ಬಿಡೈತಿ. ಅಪ್ಪ ನುಕ್ಕೊಂಡು ಹೆಂಗೆ ಬರ್ತಾರೆ ಅಂದರೆ, ಇಲ್ಲಿ ಗಾಡಿಗೂ ಮನುಷ್ಯರಿಗೂ ವ್ಯತ್ಯಾಸನೇ ಇಲ್ಲ. ಅವರು ಸುಮ್ಮನೆ ನುಗ್ತಾ ಇರ್ತಾರೆ, ಇವರು ಸುಮ್ಮನೆ ನುಗ್ತಾ ಇರ್ತಾರೆ. 1,000 ರೂಪಾಯಿ ಅಂತದ್ದು ಯಾರಿಗೆ ಬೇಕು? 1,000 ರೂಪಾಯಿ ಒರಿಜಿನಲ್ಲು ಅಲ್ಲ, ಅದು ಲೋ ಕಾಪಿನೂ ಅಲ್ಲ, ಫಸ್ಟಿಗೆ ವರ್ಷ ಕಾಪಿ. ಅದೆಲ್ಲ ತಗೊಳ್ಳೋದು ವೇಸ್ಟ್. ನೋಡ್ತಿಲ್ಲ, ಸುಮ್ಮನೆ ಕುತ್ಕೊಂಡು ಹೋಗ್ತವನು ಗೋಳಿ ಗೈಸ್. ನೋಡ್ರಿ, ಈ ರೋಡ್ ಕ್ರಾಸ್ ಮಾಡೋಕ್ಕೆ ಎಷ್ಟೋ ತೊಗೊತ ಇದ್ದೀವಿ ನಾವು ಲಿಟ್ರಲಿ ಬ್ರೋ. ಇರ್ರಪ್ಪ ತಳ್ಬಿಡ್ರಿ ಗೈಸ್. ನೋಡ್ರಿ ಗೈಸ್, ನೀವೇ ನೋಡ್ರಿ ಗೈಸ್, ಇಷ್ಟು ಜನ ಅವ್ರು ನೋಡಿ ಗೈಸ್. ಹಿಂದೆಯಿಂದನೂ ತಳ್ತವ್ರೆ, ಮುಂದೆಯಿಂದನೂ ತಳ್ತವ್ರೆ. ಅಪ್ಪ ದೇವ. ಅವ್ರು ನಿಲ್ಲಿಸಿಲ್ಲ. ಇಲ್ಲ VCS ಗಾಡಿ ಐತಲ್ಲ ಗೈಸ್, ಆ ರೋಡಲ್ಲಿ ಬಿಟ್ಟಿದ್ದೀನಿ ನನ್ನ ಗಾಡಿ. ಗ್ಯಾಪ್ನ ಇರಲಿ, ಬನ್ನಿ ಇವಾಗ ಹೋಗುವ. ಆಟ ಸಾಮಾನು ನೋಡಿ ಗೈಸ್ ಎಷ್ಟವೆ. ನಮ್ಮ ಗುಂಡಂಗೆ ತೊಗೋಬೋದಾಗಿತ್ತು. ಮೊನ್ನೆ ಏನಾದರೂ ಇಲ್ಲೇ ಬಂದಿದ್ರೆ ತೊಗೊಬಿಡ್ತಿದ್ದೆ ನಾನು. ಎಷ್ಟು ಚೆನ್ನಾಗವೆ ನೋಡಿ ಆಟ ಸಾಮಾನು. ಬನ್ನಿ ಇನ್ನೂ ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ ಗೈಸ್. ಅಷ್ಟು ಜನ ಅವ್ರು ಇಲ್ಲಿ, ಅಷ್ಟು ಜನ ಅವರೇ. ಓ ಮೈ ಗಾಡ್, ಈ ಸೈಡ್ ಫುಲ್ಲು ಬಟ್ಟೆ ಅನಿಸುತ್ತೆ ನಮ್ಮ ಪ್ರಕಾರ. ಒಂದು ಯಾರು ನೋಡ್ತೀನಿ ಸ್ವಲ್ಪ ಬರೀ ಬಟ್ಟೆಗಳನ್ನೇನಾದ್ರು ಇತ್ತು ಅಂದರೆ ವಾಪಸ್ ಬಂದುಬಿಡ್ತೀನಿ ನಾನು. ಬರೀ ಬಟ್ಟೆಗಳ್ನ ಏನು ತೋರಿಸ್ತೀರೋ? ಆ ಸೈಡ್ ಏನೋ ಅವೆ. ಬನ್ನಿ ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋಣ ಒಂದು ರೌಂಡು. ನೋಡಿ ಗಾಯ್ಸ್, ಎಷ್ಟು ಜನ ನೋಡಿ ಗಾಯ್ಸ್. ಫೋನ್ಗಳು ಕಳ್ತನ ಆಗಿಬಿಟ್ರೆ ಏನು ಮಾಡೋದು ಗಾಯ್ಸ್? ಕುಂತ್ಕೊಂಡು ಲಬ ಅಂತ ಬಡ್ಕೋಬೇಕು ಗಾಯ್ಸ್. ಶೂಸ್ ಅವೆ ನೋಡಿ ಗಾಯ್ಸ್. ಬಟ್ ನಮ್ಗೆ ಯಾವುದೂ ಇಷ್ಟ ಇಲ್ಲ ಗಾಯ್ಸ್. ಇಲ್ಲಿ ಆರ ನೋಡಿದೋಡು ಸರ್ ಸಾಯ್ತಾರೆ ಗಾಯ್ಸ್. ಏನು ಕಾರ ನೋಡಿತಾರೆ ಅಂತಲೇ ಗೊತ್ತಿಲ್ಲ ಗಾಯ್ಸ್. ನನ್ನ ಮುಖ ಫುಲ್ಲು ಸ್ವೆಟ್ ಆಗಿಬಿಡೈತೆ ಗಾಯ್ಸ್. ಇಲ್ಲೈತಲ್ಲಿ 4,000 ರೂಪಾಯಿ ಅಂತದು. ವಾವ್, ಏನು ಮಾಡೋದು? ಹಳೇದ ಹೊಸದ ಗೊತ್ತಿಲ್ಲ ಗೈಸ್. ಇನ್ನೂ ಮುಂದೆ ಹೋಗ್ಬೇಕು, ಇನ್ನೂ ತುಂಬ ಇದೆ ಜಾಗ ಮುಂದೆ. ಬಟ್ ನಂಗೆ ಹೋಗೋಕ್ಕಾಗಲ್ಲ, ಅಷ್ಟು ತುಂಬ ನಡ್ಕೊಂಡು ಹೋಗೋ ಜಾಗ ಇಲ್ಲ ಅಲ್ಲಿ. ಅದಕ್ಕೆ ನಾನು ಅಲ್ಲಿಂದ ಬಂದವನು ವಾಪಸ್ ಜಾಗ ಇತ್ತು, ವಾಪಸ್ ಹೋಗ್ತಾಯಿದ್ದೀನಿ. ಮತ್ತು ರಿಟರ್ನ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಗಾಡಿ ಹತ್ರ ಹೋಗಿ ಬ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ ಗೈಸ್. ಸಿಕ್ಕಾಪಟ್ಟೆ ಬಿಸಿಲೈತೆ, ನನಗೆ ದೇವ್ರಣ್ಣೆ ನಡೆಯೋಕ್ಕಂತೂ ಆಗ್ತಿಲ್ಲ. ಫುಲ್ ಕಬ್ನ ಇಲ್ಲಿ ಏನೇನು ಐತೆ ಗಾಯ್ಸ್. ಲಿಟ್ರಲಿ ನನಗೆ ಬಿಸಿಲಲ್ಲಿ ಏನಕ್ಕಪ್ಪ ಬಂದೆ ಅನಿಸ್ಬಿಡೈತೆ. ಒಂದು ಸೆಕೆಂಡು ದೇವ್ರಣ್ಣಗೆ ಏನಕ್ಕಪ್ಪ ಬಂದೆ ಅನಿಸ್ಬಿಡೈತೆ. ಇಲ್ಲಿ ನೋಡ್ರಿ, ಇಲ್ಲಿ ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ. ಇಲ್ಲಿ ಗಾಗಲ್ಸು ಫೋನ್ಸು. ಇದೇನಲ್ಲಿ ಮಿರಾರ್ ಏನೋ ಐತೆ ನೋಡಿ, ಸ್ಟಿಕ್ಕರ್ ಮಿರಾರ್ ಅದು. ಗಾಯ್ಸ್ ಹೊಟ್ಟೆ ಹಸಿದೈತೆ. ಇಲ್ಲೊಂದು ಫ್ರೂಟ್ ಬಾಲ್ ತಿನ್ಕೊಬಿಡೋಣ. ತಿನ್ನೋಕ್ಕೆ ಬೇಜಾರಿಸಿದೆಲ್ಲ. ಬನ್ರಿ ಮುಂದೆ ಹೋಗಿ ಎಲ್ಲಾದ್ರೂ ಹೋಗ್ಬಿಡ್ತೀನಿ ನಾನು. ಇಲ್ಲೂ ಐತೆ ನೋಡ್ರಿ, ಇದೇ ಜಾಗ ಹುಡುಕ್ತಿದ್ದಿದ್ದು ನಾನು. ಫೈನಲಿ ಸಿಕ್ತು ನೋಡ್ರಿ. ಸಿಕ್ತು ನೋಡಿ ಗಾಯ್ಸ್. ಇದೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅನ್ಸುತ್ತೆ, ನೋಡೋಣ. ಒಂದೇ ಕಾಲಿನಲ್ಲಿ 200 ರೂಪಾಯಿ ಸುಳ್ಳಿದೆ.
ಬರ್ಬೋದು. ನಮಗೆ ನೋಡ್ರಿ ಗೈಸ್, ವಾಚಸ್ ಇಲ್ಲ. ಆ್ಯಪಲ್ ವಾಚ್ ಐತೆ ಇಲ್ಲಿ, ಆ್ಯಪಲ್ ವಾಚ್ ಸಿಕ್ಕೋದ್ರಿ ಇಲ್ಲಿ ಮುಂದೆ ಹೋಗ್ತವನೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಅವರೇನೋ ಸಿಸ್ಟಮ್ ತೊಗೊಳಕ್ಕಂತ ಬಂದವ್ರೆ, ನಾವು ನೋಡೋಕ್ಕಂತ ಬಂದಿದ್ದೀರಿ. ಅವನು ಇಲ್ಲೇ ಹೋಗಿತ್ತು ನೋಡ್ರಿ. ನೋಡಿ ಗೈಸ್, ಫುಲ್ ಹಳೇದು ಗೈಸ್, ಇಲ್ಲೆಲ್ಲ ಫುಲ್ ಹಳೇದು. ನೋಡ್ರಿ, ಹಿಂಗೆ ತೊಗೊತಾರೆ ಜನ ಇಲ್ಲೆಲ್ಲ. ನಾನು ಈ ಸೈಡ್ ಬಂದೆ, ಬನ್ನಿ ಸಾಗು. ಈ ಸೈಡು ಒಳಗಡೆ ದಾರಿ ಐತ, ಏನು ಕತೆ, ಸುಮ್ಮನೆ ಹೆಂಗೆ ಬೇಕೋ ಹಂಗೆ ನುಕ್ಕೊಂಬಂದ್ಬಿಟ್ಟಿದ್ದೀನಿ ನಾನು. ನೋಡ್ರಿ, ಹಿಂಗೋಗ್ಬೇಕಾ ಇಲ್ಲ ಹಿಂಗೋಗ್ಬೇಕಾ ಲಿಟ್ರಲಿ ಗೊತ್ತಿಲ್ಲ. ಹಿಂಗೆ ಹೋಗ್ತಾಯಿದ್ದೀನಿ. ಫೈನಲಿ ಗಾಡಿ ಎಲ್ಲಿ ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸಾಕು ಗೈಸ್, ನಾನು ಇಲ್ಲಿಂದ ಇವಾಗ ಪಾಸ್ ಆಗ್ತೀನಿ. ಇರೋಕ್ಕಾಗ್ತಿಲ್ಲ ನನಗೆ, ತುಂಬ ಬಿಸಿಲೈತಿಲ್ಲ. ಪಾಪ ನೋಡ್ರಿ, ತಾತನ ಇಟ್ಕೊಂಡು ಮಾಡ್ತವ್ರೆ ಇದೆಲ್ಲ. ಇಲ್ಲೆಲ್ಲ ವಾಚಸ್ಸು ಏನೇನೋ ಐತೆ, ವಾಚ್ ರೆಡಿ ಮಾಡೋದು. ಇದೆಲ್ಲ ಫುಲ್ ವೀಡಿಯೋ ಗೇಮ್ಸು, ಕ್ಯಾಸೆಟ್ಸು. ನಿಜ ಹೆಂಗೆ ಬಂದಿದ್ದೀನಿ, ಹೆಂಗೆ ಹೋಗ್ಬೇಕಂತಲೇ ಗೊತ್ತಿಲ್ಲ. ಇಲ್ಲವೇ ನೋಡ್ರಿ, ಏನೇನೋ ಸೇಲ್, ಹಳೆ ಕಾನ್ಸು. ಕೊಳ್ಳಲು ನಾವು ಕಳೆ ಫುಲ್ಲು ಹಳೇದು ಗೈಸ್. ಇಲ್ಲೆಲ್ಲ ಫೋನ್ಗಳು. ಇಲ್ಲೆಲ್ಲ ಜಾಸ್ತಿ ಹೊತ್ತು ನಿಂತ್ಕೊಬಿಡ್ದು, ನೋಡ್ಕೊಂಡು ಹೋಗ್ತಾ ಇರಬೇಕು. ಟೈಮ್ ಬೇರೆ ಸರಿ ಇಲ್ಲ ನಂದು. ಯಾವ ಟೈಮಲ್ಲಿ ಏನಾಗೋದು ಅಂತಲೇ ಗೊತ್ತಾಗೋಲ್ಲ. ನೋಡಿ ಗಾಯ್ಸ್, ಚಾರ್ಜಿಂಗ್ ವೈರು ಅದು ಇದು ಏನೇನೋ ಅವೆ ಇಲ್ಲಿ. ಬನ್ನಿ ಹೋಗುವ. ನೋಡ್ರಿ ಇಲ್ಲೆಲ್ಲ ಯಾವಾಗ ಹುಡುಕಿದೆ ಗೊತ್ತಾ? ಗೈಸ್, ಮತ್ತೆ ವಾಪಸ್ ಇದೇ ಸೈಡ್ ಹೋಗೋಣ. ಮುಂದೆ ಹೋಗ್ಬಿಟ್ಟು ರೈಟ್ ತೊಗೊಂಡು ಬೇರೆ ಕಡೆ ರೋಡಿಗೆ ಜಾಯ್ನ್ ಆಗುತ್ತೆ. ಬನ್ನಿ ಹೋಗುವ. ಹಿಂಗೆ ಹೋದ್ರೆ ಅಲ್ಲಿ ಫುಲ್ಲು ತುಂಬ ಜನ, ಕಾಲಿಕ್ಕಕ್ಕೂ ಜಾಗ ಇಲ್ಲ. ಆ ಬಿಸಿಲಲ್ಲಿ ತಳ್ಳಾಡ್ಕೊಂಡು ಹೋಗಬೇಕು. ಮುಂದೆ ಹೋಗ್ಬಿಟ್ಟು ರೈಟ್ ತೊಗೊಂಡ್ರೆ ದಾರಿ ಇರ್ಬೋದು ಅನಿಸುತ್ತೆ. ಬನ್ನಿ ಯಾವುದಕ್ಕೆ ಹೋಗಿ ಒಂದ್ಸಲ ಚೆಕ್ ಮಾಡುವ. ನೋಡಿ ಗೈಸ್, ಹೆಂಗೈತೆ. $1 ₹2. ₹100 ಮೂರ್ತಿ. ಗೈಸ್, ಅಲ್ಲೆಲ್ಲ ಹಳೇ ಕಾಯಿನ್ಸ್ಗಳು, ಹಳೇ ಕಾಲದ ಕಾಯಿನ್ಸ್ಗಳು. ನೋಡ್ರಿ, ಇಲ್ಲೆಲ್ಲ ಫುಲ್ ಹಳೇ ಕಾಲದ ಐಟಮ್ಗಳು. ಕಲ್ಲೆಲ್ಲ ನಿಂತ್ಕೊಂಡು ಗ್ಲಾಸ್ स्टिकर रिमूव करना क्या? ಗೈಸ್, ಅದು ಗ್ಲಾಸ್ ಮಿರರ್ ಅಂತ. ಸಾರಿ, ಸ್ಟಿಕ್ಕರ್ ಮಿರರ್ ತೊಗೊಳ್ಳೋಣ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಒಂಥರ ಹಂಗೆಲ್ಲ ಮುಟ್ಟಕ್ಕೆ ಹೋಗ್ಬೇಡ ಅಂತ, ಅದಕ್ಕೆ ಬೇಡ ಅಂದ್ಬಿಟ್ಬಿಡ, ಬೇರೆ ಕಡೆ ನೋಡುವ. ಗೈಸ್, ಫೈನಲ್ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಇವಾಗ ಗಾಡಿ ಹುಡುಕ್ತಾ ಇದ್ದೀನಿ. ಗಾಡಿ ಎಲ್ಲಿ ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಪ್ರಾಮಿಸ್, ಲಿಟ್ರಲಿ ಹೇಳ್ತಾಯಿದ್ದೀನಿ, ಎಲ್ಲಿ ಬಿಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕಂತನೂ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾಯಿದ್ದೀನಿ, ಗಾಡಿ ಎಲ್ಲಿ ಬಿಟ್ಟಿದ್ದೀನೋ ಗೊತ್ತಿಲ್ಲ. ಬಟ್ ಗಾಡಿ ಅಂತೂ ಸೇಫಲ್ಲಿ ಐತೆ, ಯಾಕಂದರೆ ಕ್ಯಾಮ್ರಾ ಇರೋ ಜಾಗದಲ್ಲೇ ಬಿಟ್ಟಿದ್ದೆ ನಾನು. ಸೇಫಲ್ಲಿ ಐತೆ, ಬಟ್ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ ನನಗೆ. ಅದಕ್ಕೆ ಇವಾಗ ರೈಟ್ ತೊಗೊಂಡು ಇಲ್ಲೂ ಅವೆ, ತುಂಬ ಅವೆ ಗೈಸ್. ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಗಗಳು ತುಂಬ ಅವೆ. ನಾನೇನೋ ಇಷ್ಟೇ ಅಂದ್ಕೊಂಡಿದ್ದೆ, ಬಟ್ ಏನು ಹೇಳ್ರಿ, ಬಿಸಿಲಲ್ಲಿ ಇಲ್ಲೇ ಇಷ್ಟೊಂದು ಜನದ ಮಧ್ಯದಲ್ಲಿ ಆಗಲ್ಲ.
ಈ ಸೈಡ್ ಫುಲ್ಲು ಸ್ಲಿಪ್ಪರ್ಸೇ ಅನಿಸುತ್ತೆ. ಇಲ್ಲೆಲ್ಲ ಬನ್ನಿರಿ, ವೆರೈಟಿಗಿರೋದು ಏನಾದರೂ ಕಾಣಿಸೋದು ತೋರಿಸ್ತೀನಿ. ಪಾಪ ಫಸ್ಟ್ ಇಲ್ಲಿಂದ ಹೋದರೆ ಸಾಕು. ನಾನು ದೇವರಣೆ ಗೊತ್ತಿಲ್ಲ, ಸುಮ್ಮನೆ ನಾನು ರೌಂಡ್ ಹೊಡಿತಾನೆ ಇದ್ದೀನಿ. ಇದು ರೋಡ್ ಎಲ್ಲೆಲ್ಲಿ ಸಿಗೋದು ಹಂಗೆ ನುಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ಬೇಕು, ಏನು ಕತೆ ಅಂತ ಪ್ರಾಮಿಸಾಗಿ ಗೊತ್ತಿಲ್ಲ ನನಗೆ. ಹೆಂಗೆ ಹೋಗೋದು ಇವತ್ತು? ನಂದು ಕಂಪ್ಲೇಂಟ್ ಏಟಲ್ಲಿ ಇವತ್ತು ಇದೇನೆ, ನನ್ನ ಗಾಡಿ ಮಿಸ್ ಆಗೈತೆ ಚಿಕ್ಕಪೇಟೆದಲ್ಲಿ ಅಂತ. ಬನ್ನಿ ಹೋಗುವ. ಗಾಡಿ ಎಲ್ಲೈತಂತ ಗೊತ್ತಾಯಿತು. ಅದು ಎಲ್ಲಿ ಅಂದರೆ ನಾನು ನಿಂದಿರಿಸ್ಬೇಕಾದಾಗ ನಾನು ಅಂಗಡಿದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಾನು ಈ ಥರ. ಸೊ ಅದರಿಂದ ಲೊಕೇಶನ್ ಹಾಕಿ ಇಲ್ಲಿಂದ 500 ಮೀಟರ್ಸ್ ಐತೆ. ಬನ್ನಿ ಗಾಯ್ಸ್ ಹೋಗುವ. ಅದು ಹಂಗಿರುತ್ತಂತೆ, ನೀರಲ್ಲಿ ಹಾಕೋದು ಹಂಗೆ ಆಗುತ್ತಂತೆ. ಅದು ಅಣ್ಣನೂ ನೆಗೀತವ್ರಲ್ಲಿ. ಇವನ್ಯಾರಿಗೋರು ಆಟೋಮೆಟಿಕ್ ಒಂದೇ ಸಲ ಕ್ಯಾಮ್ರಾ ತೆಗೆದ್ಬಿಟ್ಟು ಏನೋ ಮಾತಾಡ್ತವನೆ ಅಂತ. ಓಕೆ ಗೈಸ್, ನನ್ನ ಗಾಡಿ ಇದೇ ರೋಡಲ್ಲಿ ಇರೋದು ಅನಿಸುತ್ತೆ ನಮ್ಮ ಪ್ರಕಾರ. ಬನ್ನಿ ಹೋಗುವ. ಹೆವಿ ಬಿಸಿಲು ಗೈಸ್. ಇಲ್ಲೇ ಅನಿಸುತ್ತೆ ಇರೋದು ಗಾಡಿ ನಮ್ಮ ಪ್ರಕಾರ. ಒಂದ್ಸಲ ಲೊಕೇಶನ್ ನೋಡ್ಕೊಂಡು ಹೋಗೋಣ ಬನ್ನಿರಿ. ಬರೀ ಫ್ಲೇವರ್ ಅಷ್ಟೇ ಇದು. ಒಂದು ಕೊಡ್ರಿ ಆಯಿತು. ಕ್ಯಾಶ್ ಇಲ್ಲ, ಕ್ಯಾಶು. ಏನು ಐಸ್ ಕ್ರೀಮ್ ಬಂದುಬಿಟ್ಟು ಮಾಡಿಕೊಡ್ತಾವ್ರೆ. ಹೆಂಗಿರುತ್ತೆ ಅನ್ಕೊತ ನೋಡ್ರಿ. ಹೆಂಗೈತಿ? ಯಾವ ಫ್ಲೇವರ್ ಇದು? ಕಾಲೆಕೊಟ್ಟ ರೆಡ್ ಆರೆಂಜ್. ಕಾಲೆಕೊಟ್ಟ ರೆಡ್ ಆರೆಂಜ್. ಬಾಪು ಈ ಟೇಸ್ಟ್ ಹೆಂಗೈತೆ ಅಂದರೆ, ₹1 ಐಸ್ ಕ್ರೀಮ್ ಬರೋದು ಗೊತ್ತಾ? ಕಲರ್ ₹1 ಐಸ್ ಕ್ರೀಮ್ ಪ್ಯಾಕೆಟು ಸೇಮ್ ಅದೇ ಟೇಸ್ಟ್ ಇದು, ಸೇಮ್ ಅದೇ ಟೇಸ್ಟು. ಚೆನ್ನಾಗಿದೆ ಒಂಥರ. ನನ್ನ ಗಾಡಿ ಬಿಟ್ಟಿರೋ ಬೋರ್ಡ್ ಕಾಣಿಸ್ತೈತೆ ಅಲ್ಲಿ ರೆಡ್ ಕಲರು. ರೀಚ್ ಆದ್ವಿ ಫೈನಲ್ಲಿ. ಇವಾಗ ಮನೆಗೆ ಹೋದರೆ ಸಾಕು ಅನಿಸ್ತೈತೆ. ನಾನು ಮನೆಗೆ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಗಾಡ್ ಇಲ್ಲಿಂದ ಅಲ್ಲಿ ಹೊಂಟ ಹೋಗೋಕ್ಕೆ ನಂಗೆ ತಲೆನೋವು ಇವಾಗ. ಲಿಟ್ರಲಿ ಎಷ್ಟು ಟ್ರಾಫಿಕ್ ಇರುತ್ತಂದರೆ ಮೈ ಗಾಡ್. ಬನ್ನಿ ಗೈಸ್ ಹೋಗುವ. ನನ್ನ ಗಾಡೀಲಿ ಬೇರೆ ಮಿರರ್ ಇಲ್ಲ, ತೆಗ್ದಾಕಿಲ್ಲ, ಲೂಸ್ ಆಗೋಯ್ತು. ಅದು ಏನು ಮಾಡೋದು, ಅದಕ್ಕೆ ತೆಗ್ದುಬಿಟ್ಟೆ. ನೋಡಿ ಗೈಸ್, ನನ್ನ ಗಾಡಿ ಫೈನಲಿ ಸಿಕ್ತು ಗೈಸ್. ಒಂದು ಮಿರರ್ ನೋಡಿ ಗೈಸ್ ತೆಗ್ದುಬಿಟ್ಟಿದ್ದೀನಿ. ಖುಷಿ ಆಗ್ತೈತೆ ಗೈಸ್ ನನಗೆ ಇವಾಗ. ಗಾಡಿ ಸಿಕ್ಕಿದ್ದಕ್ಕೆ ಒಂಥರ ಖುಷಿ ಆಗ್ತೈತೆ. ಬನ್ನಿ ಹೋಗುವ. ಅಲ್ಲಿಂದ ಎಷ್ಟು ತುಂಬ ಬಿಸಿಲೈದೆ, ಇರೋಕ್ಕಾಗ್ತಿಲ್ಲ, 10 ನಿಮಿಷ ಇರೋಕ್ಕಾಗ್ತಿಲ್ಲ ನನಗೆ ಇವಾಗಿಲ್ಲ. A few moments later. ನನ್ನ ಗಾಡಿನ ಪೊಲೀಸರು ಲಾಕ್ ಮಾಡ್ಕೊಬಿಟ್ಟವ್ರು ಗಾಯ್ಸ್. ಕೀ ಎಲ್ಲ ಐತೆ ನೋಡ್ರಿ, ಅವ್ರ ಹತ್ರ ಕೊಡ್ತಾನೆ ಇಲ್ಲ. ನಾನು ಲಿಟ್ರಲಿ ಹೇಳ್ತಾ ಇದ್ದೀನಿ, ಎಷ್ಟು ಬೇಜಾರಾಗ್ತೈತೆ ಅಂದರೆ. ಹೆಲ್ಮೆಟ್ ಹಾಕ್ಕೊಂಡೇ ಬಂದೆ ನಾನು. ಜಸ್ಟ್ ಇಲ್ಲೇ ತೆಗ್ದಿದ್ದು ನಾನು ಹೆಲ್ಮೆಟ್ನ. ಫುಲ್ ಬಿಸಿಲಲ್ಲಿ ತಲೆ ಕಟ್ತಾಗ್ತಿತ್ತು ಅಂದ್ಬಿಟ್ಟು ತೆಗ್ದು ಸೈಡಲ್ಲಿ ಇದ್ದೆ. ಮಕ್ಳು ಹಾಕೋಗ್ಬಿಟ್ರು. ಕೇಳಿದ್ರೆ ಕೊಡ್ತಾನೆ ಇಲ್ಲ. ಅವ್ರನ್ನೇ ಬೇಡ ಬೈಯೋದು, ನನಗೆ ಬಿಸಿಲಲ್ಲಿ ಆಗ್ತಿಲ್ಲ ಗೈಸ್. ಲಿಟ್ರಲಿ ತಲೆ ಹೆವಿ ನೋವಾಗ್ತೈತೆ. ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಡ್ತಿಲ್ಲ. ಇಲ್ಲೇ ಗೈಸ್ ನನ್ನ ಅಂತ ನನ್ನ ಮಕ್ಕಳು. ಓಕೆ ಗೈಸ್, ನಾನು ಫೈನಲಿ ಅಲ್ಲಿಂದ ಮನೆಗೆ ಬಂದೆ. ನಾನು ಹೋಗಿದ್ದೇನೋ ಬೇರೆ ಕೆಲಸಕ್ಕೇನೆ, ಬಟ್ ಅಲ್ಲಿ ಹೆಂಗೋ ಬರೋದು ಬಂದಿದ್ದೀನಿ. ಇನ್ನೇನು ಇಷ್ಟೇ ದೂರ ಅಲ್ಲ. ಒಂದ್ಸಲಿನೂ ನೋಡಿಲ್ಲ ನಾನು ಇದುವರೆಗೂ. ಪ್ರಾಮಿಸಾಗಿ ಸಂಡೇ ಬಜಾರ್ ಏನಂತಲೇ ಗೊತ್ತಿಲ್ಲ ನಂಗೆ. ಬರೀ ವೀಡಿಯೋಸಲ್ಲಿ ನೋಡಿರೋದು ಅಷ್ಟೇ. ಲೊಕೇಶನ್ ಹಾಕ್ಕೊಂಡು ಹೋದೆ. ಆಮೇಲೆ ಇನ್ನೇನು ಹೋಗಿದ್ದೀನಿ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿದ್ದಷ್ಟೇ ಜಾಗನ. ಅದು ಹಿಂಗೆ ಮಾಡಬೇಕು, ಏನಕ್ಕೂ ಯಾರಾದರೂ ವೀಡಿಯೋ ಮಾಡಬೇಕಾದ್ರೆ ಯಾರಾದರೂ ಬೈದಿದ್ದಾರೋ ಏನೋ ಥರ ಭಯದಿಂದ ಕರೆಕ್ಟಾಗಿ ಮಾಡಿಲ್ಲ. ನಿಮಗೂ ಗೊತ್ತೋದು. ಆದಷ್ಟು ಒಂದು ಟ್ರೈ ಮಾಡಿದ್ದೀನಿ. ದೆನ್ ಗಾಯ್ಸ್, ಇನ್ನೊಂದ್ಸಲಿ ಲೈಫಲ್ಲೂ ಆ ಸೈಡು ಹೋಗೋದೇ ಬೇಡ ಅನಿಸ್ಬಿಟ್ಟಿತ್ತು ಗಾಯ್ಸ್. ಅಷ್ಟು ಟ್ರಾಫಿಕ್ಕು. ಯಪ್ಪ, ಈ ಬಿಸಿಲಲ್ಲಿ
ಆ ಪೊಲೀಸ್ ಅವ್ರು ಬೇರೆ ಲಾಕ್ ಮಾಡ್ಕೊಬಿಟ್ರು. ತಲೆ ಕಟ್ತಾ ಅಂದ್ಬಿಟ್ಟು ಹೆಲ್ಮೆಟ್ ಹಾಕಿದ್ನಲ್ಲ ತೆಗ್ದೆ, ಜಸ್ಟ್ ತೆಗ್ದು 50 ಮೀಟರ್ಸ್ಗೆ ಲಾಕ್ ಮಾಡ್ಕೊಬಿಟ್ರು. ದೆನ್ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಫ್ರೀಯಾಗೇ ಬಿಟ್ಟರು. ದೆನ್ ಆ ಬಿಸಿಲಲ್ಲಿ ಬರೋ ಅಷ್ಟರಲ್ಲಿ ಜನದ ಮಧ್ಯ ನನ್ನ ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ಹೋದೆ ಗೊತ್ತಾ. ಆ ಗಾಡಿಗೂ ಬೇರೆಯವ್ರು ಬಂದರೆ ನೋಡೋದೇ ಇಲ್ಲ, ಸೀದಾ ನುಗ್ತಾನೆ ಇರ್ತಾರೆ, ಗ್ಯಾಪ್ ಸಿಕ್ಕರೆ ಸಾಕು ನುಗ್ತಾನೆ ಇರ್ತಾರೆ. ದೆನ್ ಆಮೇಲೆ ತಳ್ಳಾಡೋದು ಇಷ್ಟ ಆಗಿಲ್ಲ ನನಗೆ. ಸೊ ನೀವೇ ನೋಡಬೇಕಾಗಿತ್ತು, ಹೋದೆ ಗೈಸ್. ನಿನ್ನೆ 2 ದಿನದಿಂದ ಕರೆಕ್ಟಾಗಿ ಬ್ಲಾಗ್ ಕರೆಕ್ಟಾಗಿ ಬರ್ತಿಲ್ಲ. ಐ ನೋ ದಟ್ ಏನು ಮಾಡೋದು, ಕೆಲಸ ನಿಲ್ಲಿಸ್ಬಾರ್ದಲ್ಲ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಮಾಡುವ ಗೈಸ್, ನಿಧಾನಕ್ಕೆ ಮಾಡುವ. ಬಾಯ್.